ಪ್ರತಿಯೊಬ್ಬ ಆತ್ಮೀಯ ನೌಕರರೇ, ಕಾರ್ಮಿಕರೇ, ಪಿಂಚಣಿದಾರರೇ, ನಿವೃತ್ತ ನೌಕರರೇ, ಈ ದಿನ ಪಿಂಚಣಿಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ. ಪಿಂಚಣಿ ನಿಲ್ಲಬಹುದಾ? ನೌಕರರು, ಕಾರ್ಮಿಕರಿಗೆ ಜೀವನಕ್ಕೆ ಆಧಾರವಾದಂತಹ ಪಿಂಚಣಿ ನಿಲ್ಲಬಹುದಾ? ಪೆನ್ಷನ್ ವಲಯದಲ್ಲಿ ಮಹತ್ವದ ಬದಲಾವಣೆಯನ್ನು ಸರ್ಕಾರ ಮಾಡ್ತಾ ಇದೆ. ಈ ಮಹತ್ವದ ಬದಲಾವಣೆಯಿಂದಾಗಿ ಪಿಂಚಣಿದಾರರ ಮೇಲೆ, ನಿವೃತ್ತ ನೌಕರರ ಮೇಲೆ ಆಗುವಂಥ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಸರ್ಕಾರ ನೀಡಿರುವಂಥ ಈ ಮಾಹಿತಿ ನಿಮ್ಮೆಲ್ಲರಿಗೂ ಯಾವ ರೀತಿಯಲ್ಲಿ ಉಪಯೋಗ ಆಗತ್ತೆ ಅನ್ನೋದ್ರಂತ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೂ ಅನ್ವಯ ಆಗ್ಬೋದು. ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಪಡೆಯುತ್ತಿರುವಂಥ ರಾಜ್ಯದ ಪಿಂಚಣಿದಾರರಿಗೂ ಅನ್ವಯ ಆಗತ್ತೆ. EPFO ಪಿಂಚಣಿದಾರರಿಗೂ ಕೂಡ ಅನ್ವಯ ಆಗತ್ತೆ. ಸರ್ಕಾರ ಪಿಂಚಣಿ ವಿಚಾರದಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ಮಾಡೋಕ್ಕೆ ಹೊರಟಿದೆ. ಇಷ್ಟು ದಿನ ಕೊಡ್ತಾ ಇದ್ದಂಥ ಪಿಂಚಣಿಯನ್ನು ನಿಲ್ಲಿಸೋದ ಅಥವಾ ಹೆಚ್ಚಳ ಮಾಡೋದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದೆ. ಪಿಂಚಣಿ ಬಗ್ಗೆ ಬಿಗ್ ಅಪ್ಡೇಟ್ ಆಗ್ತಾ ಇದೆ. ಇಷ್ಟು ವರ್ಷ ಸರ್ಕಾರವೇ ನಿಮಗೆಲ್ಲರಿಗೂ ಪಿಂಚಣಿ ಕೊಡ್ತಾ ಇತ್ತು. ಇನ್ನು ಮುಂದೆ ಸರ್ಕಾರ ನಿಮಗೆ ಪಿಂಚಣಿಯನ್ನು ಕೊಡೋದಿಲ್ಲ. ಹಾಗಾದರೆ ಯಾರು ಪಿಂಚಣಿ ಕೊಡ್ತಾರೆ, ಏನಿದು ಅಪ್ಡೇಟ್ ಅನ್ನೋದ್ರ ಬಗ್ಗೆ ಇಲ್ಲಿದೆ ಮಾಹಿತಿ. ಆತ್ಮೀಯ ಪಿಂಚಣಿದಾರರೇ, ನೌಕರರೇ, ಕಾರ್ಮಿಕರೇ, ಪಿಂಚಣಿ ವಲಯದಲ್ಲಿ ಮಹತ್ವದ ಬದಲಾವಣೆ, ಬಿಗ್ ಚೇಂಜಸ್ ಆಗ್ತಾ ಇದೆ. ಪಿಂಚಣಿ ವಲಯದಲ್ಲಿ ವಿದೇಶಿ ನೇರ ಹೂಡಿಕೆ ಮಿತಿಯನ್ನು ಏನು ಈಗ ಆಲ್ರೆಡಿ ಇರುವಂಥ 49%ಇಂದ 100%ಗೆ ಹೆಚ್ಚಿಸುವ ಕೇಂದ್ರ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಿಂಚಣಿ ನಿಧಿ ನಿಯಂತ್ರಣ ಹಾಗೂ ಅಭಿವೃದ್ಧಿ ಪ್ರಾಧಿಕಾರ PFRDA ಕಾಯ್ದೆಗೆ ತಿದ್ದುಪಡಿ ತರುವಂತಹ ಮಸೂದೆಯನ್ನು ಕೇಂದ್ರ ಸರ್ಕಾರ ಮಂಡನೆ ಮಾಡ್ತಾ ಇದೆ. ಮುಂಬರುವ ಮುಂಗಾರು ಅಥವಾ ಚಳಿಗಾಲದ ಅಧಿವೇಶನದಲ್ಲಿ, ಏನು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಮಂಡನೆಯಾಗುವಂಥ ಸಾಧ್ಯತೆಗಳಿದೆ ಅಂತ ಹೇಳಿ ಮೂಲಗಳು ತಿಳಿಸಿದೆ. ಈ ತಿದ್ದುಪಡಿ NPS ಟ್ರಸ್ಟನ್ನು ನಿಯಂತ್ರಣ ಮಾಡುವಂಥ, NPS ಅಂದರೆ ತಮಗೆಲ್ಲರಿಗೂ ಗೊತ್ತಿದೆ, ನ್ಯೂ ಪೆನ್ಷನ್ ಸ್ಕೀಮನ್ನು ನಿಯಂತ್ರಣ ಮಾಡ್ತಾ ಇರುವಂಥ PFRDಯಿಂದ ಸಪ್ರೇಟ್ ಮಾಡಿ ಪ್ರತ್ಯೇಕಿಸುವ ಉದ್ದೇಶವನ್ನು ಹೊಂದಿದೆ. ಈ ಮೂಲಕ ಪಿಂಚಣಿ ವಲಯದಲ್ಲಿ ಹೆಚ್ಚಿನ ಬಂಡವಾಳದ ಹರಿವು ಹಾಗೂ ಪಾರದರ್ಶಕತೆಯನ್ನು ತರಲು ಸರ್ಕಾರ ಯೋಜಿಸಿದೆ. ವಿಮಾ ವಲಯದಲ್ಲಿ ಈಗಾಗಲೇ 100% ವಿದೇಶಿ ಹೂಡಿಕೆಯನ್ನು ಅವಕಾಶವನ್ನು ಮಾಡಿಕೊಟ್ಟಿದೆ. ಅದೇ ಮಾದರಿಯಲ್ಲಿ ಇಲ್ಲಿ ಕೂಡ ಈ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಹೇಳಿ ತಿಳಿಸಿದೆ. ಸರ್ಕಾರದ ಮೇಲಿನ ಪಿಂಚಣಿ ಹೊರೆಯನ್ನು ತಗ್ಗಿಸಿ ಉತ್ಪಾದಕ ವಲಯದಲ್ಲಿ ಹೂಡಿಕೆ ಮಾಡಲು ಸಹಕಾರಿ ಆಗತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಯೋಜನೆಯಿಂದ ನಿಜವಾಗಲೂ ನಿವೃತ್ತ ನೌಕರರು, ಪಿಂಚಣಿದಾರರು, ನೌಕರರು, ಕಾರ್ಮಿಕರಿಗೆ, ಸರ್ಕಾರಿ ನೌಕರರಿಗೆ ಉಪಯೋಗ ಆಗತ್ತಾ? ಇದನ್ನು ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿರುವಂಥ ವಿಚಾರ. ಸ್ನೇಹಿತರೆ, ಪಿಂಚಣಿ ಕೊಡುವಂಥ ಉದ್ದೇಶ ಏನು? ಮಾನ್ಯ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ, ಕೋರ್ಟ್ಗಳೆಲ್ಲವೂ ಹೇಳಿದೆ. ಪಿಂಚಣಿ ಕೊಡೋ ಉದ್ದೇಶ ನಿವೃತ್ತಿಯ ಸಮಯದಲ್ಲಿ ಯಾರ ಮುಂದೆಯೂ ಕೈ ಚಾಚದೆ ಗೌರವಯುತವಾಗಿ ಜೀವನ ಮಾಡೋಕ್ಕೆ ಅನುಕೂಲವಾಗುವಂತೆ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೊಡೋದು. ಪಿಂಚಣಿ ನಮ್ಮ ಹಕ್ಕು ಅಂತ ಹೇಳಿದೆ. ಇದು ಸರ್ಕಾರದ ಕರ್ತವ್ಯ. ಸರ್ಕಾರಕ್ಕಾಗಿ ನೌಕರರು 30, 40, 50 ವರ್ಷಗಟ್ಟಲೆ ದುಡಿಮೆ ಮಾಡಿರ್ತಾರೆ. ಅಂತಹ ನೌಕರರಿಗೆ ಅವರು ರಿಟೈರ್ಡ್ ಆದಂಥ ಸಮಯದಲ್ಲಿ ಅವರನ್ನು ನೋಡಿಕೊಳ್ಳೋದು ಸರ್ಕಾರದ ಬಹುಮುಖ್ಯವಾದ ಕರ್ತವ್ಯ. ಆದರೆ ಸರ್ಕಾರ ತನ್ನ ಕರ್ತವ್ಯವನ್ನೇ ಮರೆತು ಪಿಂಚಣಿ ವಲಯದಲ್ಲಿ ಕೂಡ 100%
ವಿದೇಶಿ ಬಂಡವಾಳವನ್ನು ವಿದೇಶಿ ಹೂಡಿಕೆಯನ್ನು ಬಯಸ್ತಾ ಇರೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯಗಳು ಏನಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ಗೊತ್ತಾಯ್ತು ಸ್ನೇಹಿತರೆ, ಪಿಂಚಣಿ ಈಗ ಸರ್ಕಾರ ಕೊಡ್ತಾ ಇರೋಂಥ ಯೋಜನೆ ಅಲ್ಲ. ಸರಿಸುಮಾರು 250 ವರ್ಷಗಳ ಇತಿಹಾಸ ಇದೆ ಪಿಂಚಣಿಗಾಗಿ. ಈಗ ಯಾವುದೇ ಒಬ್ಬ ನೌಕರ ತನ್ನ ಯಂಗ್ ಏಜಲ್ಲಿ ದೇಶ ಕಟ್ಟೋ ಉದ್ದೇಶಕ್ಕಾಗಿ, ರಾಜ್ಯವನ್ನು ಕಟ್ಟೋ ಉದ್ದೇಶಕ್ಕಾಗಿ, ಸಮಾಜ ಕಟ್ಟೋ ಉದ್ದೇಶಕ್ಕಾಗಿ, ಜನರ ಒಳಿತಿಗಾಗಿ ಕೆಲಸ ಮಾಡ್ತಾ ಇರ್ತಾನೆ. ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿ 30-35 ವರ್ಷಗಳ ನಂತರ ರಿಟೈರ್ಡ್ ಅಂತ ಆಗ್ತಾರೆ. ರಿಟೈರ್ಡ್ ಆದಂಥ ಸಮಯದಲ್ಲಿ ಅವರಿಗೆ ಸಂಬಳಗಳು ಬರ್ತಾ ಇರಲ್ಲ. ಅಂತಹ ಸಮಯದಲ್ಲಿ ಆತನ ಜೀವನ ನಿರ್ವಹಣೆಗೆ ಆಧಾರ ಆಗಿರೋದೇ ಪಿಂಚಣಿ. ಇಂಥ ಪಿಂಚಣಿಯನ್ನು ನಿಲ್ಲಿಸೋದು ತಪ್ಪು ಅಂತ ಮೊದಲಿಂದನೂ ಹೇಳ್ತಾ ಇದ್ದೀವಿ. ಆದರೆ ಇಂಥ ಪಿಂಚಣಿಯನ್ನು ಸರ್ಕಾರ ನೌಕರರಾಗಿ ದುಡಿಸ್ಕೊಂಡಾಗ ಸರ್ಕಾರವೇ ಕೊಡಬೇಕು. ಅದಕ್ಕೆ ಆದ ವಿದೇಶಿ ಬಂಡವಾಳನ ಹೂಡೋದು, ಅಲ್ಲಿ ಹೂಡೋದು, ಇಲ್ಲಿ ಹೂಡೋ ಅಂಥ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಕ್ಲಾರಿಫಿಕೇಷನ್ ಬೇಕು. ಇದು ಯಾವ ವರ್ಗದ ನೌಕರರಿಗೆ ಅನ್ವಯ ಆಗತ್ತೆ, ಪಿಂಚಣಿದಾರರಿಗೆ ಅನ್ವಯ ಆಗತ್ತೆ ಅನ್ನೋದನ್ನ ನಾವು ಮೊದಲು ತಿಳ್ಕೊಂಡು ಕೊನೆಗೆ ನಿಮಗೆ ವಿವರವಾದ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಆದರೆ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳೋದಂದರೆ, ಪಿಂಚಣಿ ಪ್ರತಿಯೊಬ್ಬರ ಹಕ್ಕು, ಅದು ಭಿಕ್ಷೆ ಅಲ್ಲ. ಸರ್ಕಾರ ಭಿಕ್ಷೆ ಕೊಡ್ತಾ ಇಲ್ಲ. ಸರ್ಕಾರಕ್ಕೋಸ್ಕರ ನಮ್ಮ ಯೌವನವನ್ನು ವ್ಯಯಿಸಿ ಸರ್ಕಾರಕ್ಕೆ, ದೇಶಕ್ಕೆ ಕೆಲಸ ಮಾಡಿರ್ತಾರೆ. ಕೆಲಸ ಮಾಡಿ ರಿಟೈರ್ಡ್ ಆಗಿ ಮುಪ್ಪಿನ ವಯಸ್ಸಿನಲ್ಲಿ ಗೌರವಯುತವಾಗಿ ಜೀವನ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಕೊಡುವಂತಹ ಪಿಂಚಣಿಯಲ್ಲಿ ದಯವಿಟ್ಟು ವಿದೇಶಿ ಬಂಡವಾಳವನ್ನು ಹೂಡೋದಾಗಲಿ, ಪಿಂಚಣಿ ನಿಲ್ಲಿಸೋವಂಥ ವ್ಯವಸ್ಥೆಗಳನ್ನು ದಯವಿಟ್ಟು ಮಾಡಬೇಡಿ ಅಂತ ಹೇಳಿ ಸರ್ಕಾರದಲ್ಲಿ ಕೇಳ್ತೀನಿ. ಈ ಕಾನೂನಿನ ಬಗ್ಗೆ ಹೆಚ್ಚಿನ ವಿವರಗಳನ್ನು ಪಡ್ಕೊಂಡು ಮತ್ತೊಮ್ಮೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಿ ವಿದೇಶಿ ಬಂಡವಾಳ ಪಿಂಚಣಿ ವಲಯದಲ್ಲಿ ಮಹತ್ವದ ಬದಲಾವಣೆ ವಿಚಾರದಲ್ಲಿ ಮತ್ತೊಮ್ಮೆ ನಿಮ್ಮೊಂದಿಗೆ ಮಾತುಕತೆಯನ್ನು ನಡೆಸಿ, ಅದೇನಾದರೂ ನಿವೃತ್ತ ನೌಕರರು, ಪಿಂಚಣಿದಾರರು, ನೌಕರರು, ಕಾರ್ಮಿಕರಿಗೆ ಮಾರಕ ಅಂತ ಏನಾದರೂ ಕಂಡುಬಂದರೆ ಖಂಡಿತವಾಗಿಯೂ ನಿಮ್ಮೆಲ್ಲರ ಸಹಕಾರವನ್ನು ಪಡ್ಕೊಂಡು ಜುಡಿಷಿಯಲಿ ಸ್ಕೂಟ್ನಿಗೆ ತೆಗೆದುಕೊಂಡು ಹೋಗೋಣ. ಮಾನ್ಯ ನ್ಯಾಯಾಲಯಗಳಿದೆ, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಣ. ನೌಕರರು, ಪಿಂಚಣಿದಾರರು, ನಿವೃತ್ತ ನೌಕರರ ಹಿತರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ಅದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀವಿ ಏನು ಅಂದರೆ, EPF ನೌಕರರಿಗೆ, ಪಿಂಚಣಿದಾರರಿಗೆ ಈಗ ಕೊಡ್ತಾ ಇರೋಂಥ 1,000 ರೂಪಾಯಿ ಪಿಂಚಣಿ ಯಾವುದಕ್ಕೂ ಸಾಕಾಗಲ್ಲ. ದಯವಿಟ್ಟು ನಿವೃತ್ತ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಿ, ಅವರ ವಯೋಸಹಜ ಕಾಯಿಲೆಗಳಿಗೆ, ಮಾತ್ರೆಗಳಿಗೆ, ಮೆಡಿಸಿನ್ಗಳಿಗೆ ಅಗತ್ಯ ಇರುತ್ತೆ. ಅವರ ಕನಿಷ್ಠ ಪಿಂಚಣಿಯನ್ನು 10,000 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಅದರ ಜೊತೆಯಲ್ಲಿ NPS ಎಂಬ ಭೂತವನ್ನು ರದ್ದುಪಡಿಸಿ ನಿಶ್ಚಿತ ಪಿಂಚಣಿ, ಓಲ್ಡ್ ಪೆನ್ಷನ್, OPS ಡಿಫೆನ್ಸ್ ಪೆನ್ಷನನ್ನು ತಕ್ಷಣ ನೀಡಬೇಕು. ನೌಕರರು ದೇಶಕ್ಕಾಗಿ ದುಡಿತಾರೆ, ರಾಜ್ಯಕ್ಕಾಗಿ ದುಡಿತಾರೆ, ಸಾರ್ವಜನಿಕರಿಗಾಗಿ ದುಡಿತಾರೆ. ಹಾಗಾಗಿ ಅವರ ಹಿತರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನಿವೃತ್ತ ನೌಕರರು, ಪಿಂಚಣಿದಾರರು, ನೌಕರರು, ಕಾರ್ಮಿಕರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಅದರ ಜೊತೆಯಲ್ಲಿ ಮತ್ತೊಂದು ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಆದಷ್ಟು ಶೀಘ್ರದಲ್ಲೇ 8ನೇ ವೇತನ ಆಯೋಗವನ್ನು ಜಾರಿ ಮಾಡಿ ಈಗಿರೋಂಥ ಸಂಬಳಕ್ಕಿಂತ ಡಬಲ್ ಸಂಬಳವನ್ನು ಕೊಡಬೇಕು, ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಕೂಡ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ರಾಜ್ಯ ಸರ್ಕಾರದ ನೌಕರರಿಗೆ 7ನೇ ವೇತನ ಆಯೋಗದಲ್ಲಿ ಬಾಕಿ ಇರುವ ಇನ್ನೂ 30 ಶಿಫಾರಸುಗಳನ್ನು ಆದಷ್ಟು ಶೀಘ್ರದಲ್ಲೇ ಈಡೇರಿಸಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ, ಪಿಂಚಣಿ ವಿಚಾರದಲ್ಲಿ ಆಗಿರುವಂಥ ಮಹತ್ವದ ಬದಲಾವಣೆ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಲೂ ತರ್ತೀನಿ ಅಂತ ಹೇಳ್ತಾ, ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು.